ಇಲ್ಲಿ ದೈವದ ಮನೆಗೆ ಇನ್ವಿಟೇಷನ್ ಕಾರ್ಡ್ ಇಡೋಣ ಅಂತ ಹೇಳಿ ನಾನು ಮತ್ತು ನನ್ನ ತಮ್ಮ ಇಲ್ಲಿಗೆ ಬಂದಿದ್ದೇವೆ. ನನ್ನ ತಮ್ಮನಿಗೆ ಹೊಸ ಮೊಬೈಲ್ ತಗೊಂಡ, ಸೊ ಹಾಗೆ ಇಲ್ಲಿ ಅನ್ಬಾಕ್ಸ್ ಮಾಡಲಿಕ್ಕೆ ನನ್ನ ರಾಯು ಹೇಗೆ ಅದನ್ನು ಓಪನ್ ಮಾಡ್ತಿದ್ದಾನೆ ನೋಡಿ. ನಾನು ಮತ್ತು ರಾಯಣ್ಣ ಹಸ್ಬೆಂಡ್ ಮನೆಗೆ ಹೋಗೋದಂತೇಳಿ ಗೃಹ ಪ್ರವೇಶ ಕೂಡ ಹತ್ತಿರ ಬರ್ತಾ ಉಂಟು ಮತ್ತು ನನ್ನ ಹಸ್ಬೆಂಡ್ ಕೂಡ ನಾಳೆ ಬರ್ತಿದ್ದಾರೆ. ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವಿಲ್ಲಿ ಬೇಗ ದೈವದ ಮನೆಗೆ ಹೋಗಿ ಬರೋಣ ಅಂತ ಹೇಳಿ ಇಲ್ಲಿ ಹೊರಟಿದ್ದೇವೆ. ಸ್ವಲ್ಪ ಬಿಸಿಲು ಬಂದಿತ್ತು, ರಾತ್ರಿ ಇಡೀ ಮಳೆ ಜೋರಿತ್ತು, ಹಾಗೆ ಸ್ವಲ್ಪ ಬಿಸಿಲು ಬಂದಿದ್ದರಿಂದ ಬೇಗ ಹೋಗಿ ದೈವದ ಮನೆಗೆ ಹೋಗಿ ಕಾಗದ ಇಟ್ಟು ಕೈ ಮುಗಿದು ಬರೋಣ ಅಂತ ಹೇಳಿ ಇಲ್ಲಿ ಹೊರಟಿದ್ವಿ. ರಸ್ತೆ ಫುಲ್ಲು ನೀರು ಆಗಿತ್ತು, ಫುಲ್ಲು ಮಳೆ ಎಲ್ಲ ಬಂದುಂಟಲ್ಲ, ಫುಲ್ಲು ನೀರಾಗಿತ್ತು. ಇಲ್ಲಿ ದೈವದ ಮನೆಗೆ ನಾವು ರೀಚ್ ಆದ್ವಿ. ಇಲ್ಲಿ ನನ್ನ ಅಜ್ಜಿ ಮತ್ತು ಆಂಟಿ ಇದ್ದಾರೆ. ಸೊ ಹಾಗೆ ಅವರಿಗೆ ಕಾಗದ ಕೊಟ್ಟು ಮತ್ತು ದೈವಕ್ಕೆ ಕೈ ಮುಗಿದು ಹೊರಡೋಣ ಅಂತ ಹೇಳಿ ಬೆಳಗ್ಗೆ ಬೇಗ ಬಂದ್ವಿ. ನನ್ನ ತಮ್ಮನಿಗೆ ಮತ್ತೆ ಕೆಲಸಕ್ಕೆ ಹೋಗ್ಲಿಕ್ಕೆ ಉಂಟಲ್ಲ, ಹಾಗೆ ಬೇಗ ಬಂದರೆ ಮತ್ತು ಮಳೆಗೆ ಕೂಡ ಸಿಕ್ಕಿ ಬೀಳೋದಿಲ್ಲ. ನಾವು ಸ್ವಲ್ಪ ಬಿಸಿಲಿತ್ತಲ್ಲ, ಸೊ ಹಾಗೆ ಮಳೆ ಮತ್ತೆ ಬಂದರೆ ಕಷ್ಟ ಆಗ್ತದೆ ಅಂತ ಹೇಳಿ ಇಲ್ಲಿ ಬಂದು ಕೈಯೆಲ್ಲ ಮುಗಿದು ಹೋಗೋಣ ಅಂತ ಹೇಳಿ ಬಂದ್ವಿ. ಇಲ್ಲಿ ಅವರಿಗೆ ನಮ್ಮನ್ನು ನೋಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ಯಾವತ್ತು ಅಂದರೆ ಹೋಗೋದು ಅಪರೂಪಕ್ಕೆಲ್ಲ, ಇವತ್ತೇನು ಬಂದರು ಅಂತ ಅವ್ರಿಗೆ ಗೊತ್ತಿರಲಿಲ್ಲ ನಮ್ಮ ಮನೆ ಗೃಹ ಪ್ರವೇಶ ಅಂತ. ಸೊ ಹಾಗೆ ಬಂದು ಇಲ್ಲಿ ಅಜ್ಜಿಗೆ ಅಂತ ಹೇಳಿದರೆ ಅವರಿಗೆ ತುಂಬ ಖುಷಿ ಆಗ್ತದೆ ಯಾರಾದರೂ ಹೋಗಿದರೆ. ಸೊ ಹಾಗೆ ಅವರಿಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ನಾವು ಹೋದದ್ದು ನೋಡಿ. ನನ್ನ ತಮ್ಮ ದೈವಕ್ಕೆ ಹೂವು ಹಾಕಿ ಇನ್ವಿಟೇಷನ್ ಕಾರ್ಡನ್ನು ಇಟ್ಟು ಕೈ ಮುಗಿತಿದ್ದಾನೆ. ಸೊ ನಾನು ಕೂಡ ಕೈ ಮುಗಿದು ಇನ್ನು ಅಜ್ಜಿಯೊಟ್ಟಿಗೆಲ್ಲ ಮಾತಾಡಿ ಅವರಿಗೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಮತ್ತೆ ಮನೆಗೆ ಹೊರಡೋದಂತ ಹೇಳಿ. ಸೊ ಇದು ನಮ್ಮ ದೈವದ ಮನೆ ಬೀಚ್ ಹತ್ತಿರನೇ ಇರೋದಲ್ಲ, ಸೊ ಬೀಚ್ ಬದಿಯಲ್ಲಿ ರೈಡ್ ಮಾಡಲಿಕ್ಕೆ ಅಷ್ಟು ಖುಷಿ ಆಗ್ತದಲ್ಲ. ಸೊ ಬೆಳಗ್ಗೆ ಬೀಚ್ ಹತ್ತಿರನೇ ನೋಡಿ ಅಂತೆ, ನಾವು ಹೋಗೋದೇ ಬೀಚ್ ಸೈಡ್ ರೋಡಲ್ಲಿ. ಸೊ ಹಾಗೆ ಬೀಚ್ ಕೂಡ ಕಾಣ್ತಾ ಉಂಟು, ತುಂಬ ಖುಷಿ ಆಗ್ತದೆ. ಇನ್ನು ಮನೆಗೆ ಬಂದು ನನ್ನ ತಮ್ಮನಿಗೆ ಫೋನ್ ಬಂದಿತ್ತು. ಸೊ ಹಾಗೆ ಇಲ್ಲಿ ಫೋನ್ ಅನ್ಬಾಕ್ಸ್ ಮಾಡಲಿಕ್ಕೆ ಎಷ್ಟು ಜನ ನೋಡಿ. ಮೊಬೈಲ್ ಹಚ್ಚಿ ಅವೇನಲ್ಲಿ ಓಪನ್ ಮಾಡ್ಕೊ. ರಾಯಿಗಿಪ್ಲೆ ಉಂತಿಲ್ಲ ಪಂಬೆ ಕಾಸು ಕೊಡ್ತು ಕಾಸು ಕಾರು ಕೈತ ಪಸೆ ಮಾಡಿದಿದ್ದಿ ಈರಿಗೆ ಪಂಪೆ ಅಂಚಮಪ್ಪದೆ ಗಿಪ್ಲಿ ಮಾಮನೆ ಗಿಪ್ಲಿ ಐಫೋನ್ ಎಲ್ಲಿಯಾದು ದಾಲಿಜ್ಜೆ ಇತ್ತು ಉಂತಲೇ ಈಚಿಗಿಪ್ಲ ഹായ് കൗതിക്കുണ്ടാണ്ട് അവിടെ ಮೊಬೈಲ್ ಸ್ಟ್ಯಾಂಡ್ ಸ್ಪೀಕರ್ ಆಯ್ತು ఎందుకంతనా ಮುಂದೇನು ಲ್ಯಾಪ್ಟಾಪ್ ಎಸ್, ನಾನಿವತ್ತು ಸಾಯಂಕಾಲದಿಂದ ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ. ಇವತ್ತೇನಂತ ಹೇಳಿದರೆ ನಾನು ಮತ್ತು ರಾಯಣ್ಣ ಹಸ್ಬೆಂಡ್ ಮನೆಗೆ ಹೋಗೋದಂತೇಳಿ ಗೃಹ ಪ್ರವೇಶ ಕೂಡ ಹತ್ತಿರ ಬರ್ತಾ ಉಂಟು ಮತ್ತು ನನ್ನ ಹಸ್ಬೆಂಡ್ ಕೂಡ ನಾಳೆ ಬರ್ತಿದ್ದಾರೆ. ಸೊ ಹಾಗೆ ಅಲ್ಲೆಲ್ಲ ಹೊರಡೋದಂತೇಳಿ ನಾನಂತೇಳಿದರೆ ತುಂಬ ಪರ್ಚೇಸಿಂಗ್ ಇದ್ದಿದ್ದರಿಂದ ಸ್ವಲ್ಪ ಲೇಟಾಗಿ ಹೋಗಬೇಕಾಯಿತು. ಅಂದರೆ ಅಣ್ಣ ಕೂಡ ಬರ್ತಾನಂತ ಹೇಳಿದ್ದ, ಹಾಗೆ ಅವರೊಟ್ಟಿಗೆ ಹೋಗೋದಂತ ಹೇಳಿ ಸ್ವಲ್ಪ ಲೇಟ್ ಆಯಿತು. ಇಲ್ಲದಿದ್ದರೆ ಮುಂಚೆನೇ ಹೋಗ್ತಿದ್ದೆ, ಸ್ವಲ್ಪ ಪರ್ಚೇಸ್ ಇತ್ತಲ್ಲ, ಮತ್ತು ಐಟಮ್ಸ್ ಎಲ್ಲ ತುಂಬ ಉಂಟು ತೊಗೊಂಡು ಹೋಗಲಿಕ್ಕೆ. ಅದಕ್ಕೆ ಮತ್ತು ಕಾರಲ್ಲಿ ಹೋದರೆ ಒಳ್ಳೆಯದಾಗ್ತದೆ, ಮತ್ತು ಮಳೆ ಕೂಡ ಜೋರಲ್ಲ, ಬಸ್ಸಲ್ಲಿ ಹೋದರೆ ತುಂಬ ಕಷ್ಟ ಆಗ್ತದೆ ತೊಗೊಂಡು ಹೋಗಲಿಕ್ಕೆಲ್ಲ ಲಗೇಜ್ ಎಲ್ಲ. ಅದಕ್ಕೋಸ್ಕರ ನನ್ನ ಅಣ್ಣ ಬರ್ತಾನಲ್ಲ, ಸೊ ಹಾಗೆ ಒಟ್ಟಿಗೆ ಅಣ್ಣ ಅತ್ತಿಗೆ ಇಬ್ಬರು ಬರ್ತಾರೆ, ಹಾಗೆ ಅವರೊಟ್ಟಿಗೆ ಹೋಗೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಏನೆಲ್ಲ ರೆಡಿ ಮಾಡಿದ್ದೀನಿ ಅಂತ ತೋರಿಸ್ತೇನೆ ನೋಡಿ. ಸೊ ಫೈನಲಿ ನಮ್ಮದು ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಆಯಿತು. ಇಲ್ಲಿ ಬ್ಯಾಗ್ಸ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ.
ಇಲ್ಲಿ ಪಾತ್ರೆ ತಗೊಂಡೋಗ್ಲಿಕ್ಕೆ ಅಂತ ಹೇಳಿ ಪಾತ್ರೆ ಎಲ್ಲ ಇಟ್ಟಿದ್ದೇನೆ, ಏನೆಲ್ಲ ತಗೊಂಡಿದ್ದೇನೆ ನೋಡಿ ಅದನ್ನೆಲ್ಲ ಇಟ್ಟಿದ್ದೇನೆ. ಮತ್ತು ಕೆಲವು ಒಳಗಡೆ ಉಂಟು, ಸೊ ಅದನ್ನು ತಂದಿಡಬೇಕು. ಸೊ ಹಾಗೆ ಇವತ್ತು ನಾನು ಹೊರಡೋದು. ರಾಯನ್ ನೋಡಿ ಮಲಗಿದ್ದಾನೆ. ಅವನಂತೇಳಿದರೆ ಮಧ್ಯಾಹ್ನ ಬೇಗ ಎದ್ದಿದ್ದ, ಸೊ ಹಾಗೆ ಈಗ ಮಲಗಿದ್ದಾನೆ. ಇನ್ನು ಅಣ್ಣನ ಬರ್ತಾರೆ, ಸೊ ಇದೆಲ್ಲ ತಗೊಂಡೋಗ್ಬೇಕಲ್ಲ, ಫುಲ್ ಐಟಮ್ಸ್ ಎಲ್ಲ ಉಂಟಲ್ಲ, ಸೊ ಹಾಗೆ ತಗೊಂಡೋಗ್ಬೇಕಲ್ಲ. ಹಾಗೆ ಅಣ್ಣ ಬರ್ತಾನೆ, ಅಣ್ಣ ಮತ್ತು ಅತ್ತಿಗೆ ಬರ್ತಾರೆ. ಸೊ ಅವರೊಟ್ಟಿಗೆ ಹೋಗೋದಂತ ಹೇಳಿ ಬಸ್ಸಲ್ಲೆಲ್ಲ, ಈಗ ಮಳೆಗಾಲ ಕೂಡ ಹೋಗಲಿಕ್ಕೆ ಕೂಡ ಆಗೋದಿಲ್ಲ, ತುಂಬ ಅಂದರೆ ತುಂಬ ಮಳೆ ಬರ್ತುಂಟು ಜೋರಾಗಿ. ಸೊ ಹಾಗೆ ಹೋಗಲಿಕ್ಕೆ ಕೂಡ ಆಗೋದಿಲ್ಲ ಬಸ್ಸಲ್ಲಿ. ಮತ್ತು ಐಟಮ್ಸ್ ಎಲ್ಲ ತುಂಬ ಇದ್ದಿದ್ದರಿಂದ ನಮಗೆ ತಗೊಂಡೋಗ್ಲಿಕ್ಕೆಲ್ಲ ಆಗ್ತಿಲ್ಲ. ಅದಕ್ಕೆ ಅಣ್ಣ ಬರ್ತಾನಂತೆ, ಸೊ ಹಾಗೆ ಅವರೊಟ್ಟಿಗೆ ಹೋಗೋದಂತ ಹೇಳಿ ಹೀಗೆಲ್ಲ ರೆಡಿ ಮಾಡಿಟ್ಟಿದ್ದೇನೆ. ಇನ್ನು ನಾನು ಸ್ನಾನ ಮಾಡಿ ಹೊರಟು ನಂತರ ರಾಯಣ್ಣ ಸ್ನಾನ ಮಾಡಿಸಿ ಮತ್ತೆ ಕರ್ಕೊಂಡು ಹೋಗೋದು. ಸಾಯಂಕಾಲ ಆಗ್ತಾ ಬಂತು, ಟೈಮು 5:30 ಆಯಿತು. ಇನ್ನು ಬರ್ತಾರೆ, ಅವರೊಟ್ಟಿಗೆ ಹೋಗೋದಂತ ಹೇಳಿ ಎಲ್ಲ ರೆಡಿ ಮಾಡಿದ್ದೇನೆ.